ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಲೆಬನಾನ್ಗೆ ಕದನ ವಿರಾಮ ಅನ್ವಯಿಸುವುದಿಲ್ಲ ಅಂತ ಹೇಳಿ ಇಸ್ರೇಲ್ ಇವತ್ತು ಬೆಳಗ್ಗೆಯಷ್ಟೇ ಘೋಷಣೆ ಮಾಡಿತ್ತು. ಈ ಹೇಳಿಕೆ ಬೆನ್ನಲ್ಲೇ ಲೆಬನಾನ್ನ ಮೇಲೆ ಇಸ್ರೇಲ್ನ ದಾಳಿ ಮುಂದುವರೆದಿದೆ. ದಕ್ಷಿಣ ಲೆಬನಾನ್ನ ಮೇಲೆ ಇಸ್ರೇಲ್ ಬಾಂಬ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ಬಾಂಬ್ ದಾಳಿಗೆ ಮುಗಿಲೆತ್ತರಕ್ಕೆ ಆವರಿಸಿದೆ ಹೊಗೆ. ಕದನ ವಿರಾಮದ ಘೋಷಣೆಯಾಗಿದೆ. ಇರಾನ್, ಅಮೆರಿಕ ಹಾಗೆ ಇಸ್ರೇಲ್ನ ನಡುವೆ ನಡೀತಾ ಇದ್ದಂತಹ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಅಧ್ಯಕ್ಷರು ಟ್ವೀಟ್ ಮಾಡುವಂತಹ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಲೆಬನಾನ್ ಅನ್ನೋದನ್ನ ಸೇರಿಸಿದ್ರು. ಲೆಬನಾನ್ನೂ ಸೇರಿಸಿದಂತೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ದಾಳಿ ನಡೆಯಬಾರದು, ಕದನ ವಿರಾಮದ ಒಪ್ಪಂದಕ್ಕೆ ಅದು ಅನ್ವಯಿಸುತ್ತೆ, ಒಳಪಡುತ್ತೆ ಅನ್ನೋದನ್ನ ಹೇಳಿದ್ರು. ಆದರೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಮ್ಮ ಟ್ವೀಟ್ನಲ್ಲಿ ಕ್ಲಾರಿಟಿಯನ್ನ ಕೊಡ್ತಾರೆ. ಕದನ ವಿರಾಮ ಘೋಷಣೆಯಾಗಿರುವುದು, ಈ 2 ವಾರಗಳ ಕದನ ವಿರಾಮ ಕೇವಲ ಇರಾನ್ಗೆ ಮಾತ್ರ ಅನ್ವಯವಾಗುತ್ತೆ, ಲೆಬನಾನ್ಗೆ ಅಲ್ಲ. ಯಾಕಂದ್ರೆ ಅಲ್ಲಿ ಹೆಜ್ಬುಲ್ಲಾ ಉಗ್ರರು ಇನ್ನೂ ಕೂಡ ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ತಿಳಿಸಿರ್ತಾರೆ. ಅದರ ಬೆನ್ನಲ್ಲೇ ಲೆಬನಾನ್ನ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ಇದುವರೆಗೆ ಸುಮಾರು 12 ಲಕ್ಷ ಜನ ದಕ್ಷಿಣ ಲೆಬನಾನ್ನಿಂದ ಜಾಗ ಖಾಲಿ ಮಾಡಿರೋದು. ಯಾಕಂದ್ರೆ ಆ ಭಾಗದಲ್ಲಿ ನಿರಂತರವಾಗಿ ದಾಳಿಗಳು ನಡೀತಾನೆ ಇದ್ದಾವೆ. ಇದೇ ಇರಾನ್ನ ಪ್ರಾಕ್ಸಿ ಗ್ರೂಪ್ ಹೆಜ್ಬುಲ್ಲಾ ಉಗ್ರರು ಇಸ್ರೇಲ್ನ ಮೇಲೆ ಅಟ್ಯಾಕ್ ಅನ್ನ ತೀವ್ರಗೊಳಿಸಿದ್ರು. ಇರಾನ್ನ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದ್ದ ಹಾಗೆ, ಹಾಗಾಗಿ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಒಂದಿಷ್ಟು ಭೂಪ್ರದೇಶವನ್ನ ಇಸ್ರೇಲ್ ಆಕ್ರಮಿಸಿಕೊಂಡಿದೆ ಈ ದಾಳಿಯ ನಂತರದ ದಿನಗಳಲ್ಲಿ ಅನ್ನುವಂಥ ಮಾಹಿತಿ ಇದೆ. ಮಾರ್ಚ್ 2ನೇ ತಾರೀಕಿನಿಂದ ಇದುವರೆಗೆ ಲೆಬನಾನ್ನ ಮೇಲೆ ಸುಮಾರು 1840 ಬಾರಿ ಅಟ್ಯಾಕ್ ಅನ್ನ ಮಾಡಿದೆ ಇಸ್ರೇಲ್. ಸುಮಾರು ಜನ 1500ಕ್ಕೂ ಹೆಚ್ಚು ಜನ ಈ ದಾಳಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಹೆಜ್ಬುಲ್ಲಾ ಉಗ್ರರು ತನ್ನ ದೇಶಕ್ಕೆ ಯಾವತ್ತಿದ್ರೂ ಥ್ರೆಟ್ ಅಂತ ಭಾವಿಸಿರುವಂತಹ ಇಸ್ರೇಲ್ ಕದನ ವಿರಾಮದ ಈ ನಿಯಮ ಲೆಬನಾನ್ನ ಮೇಲೆ ಅನ್ವಯ ಆಗಲ್ಲ, ಹೆಜ್ಬುಲ್ಲಾ ಉಗ್ರರ ಮೇಲೆ ಅನ್ವಯ ಆಗಲ್ಲ ಅನ್ನೋದನ್ನ ಹೇಳಿತ್ತು. ಅದರ ಬೆನ್ನಲ್ಲೇ ಈಗ ದಾಳಿ ಕಂಟಿನ್ಯೂ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.